17ನೇಯ ಆಯವ್ಯಯವನ್ನು ಮಂಡನೆ ಮಾಡಿದ್ದಾರೆ. 26-27ರ ಈ ಆಯವ್ಯಯ ಸಮಗ್ರವಾಗಿ ಎಲ್ಲ ಕ್ಷೇತ್ರಗಳನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಯಾರಿಗೂ ಕೂಡ ನಿರ್ಲಕ್ಷ್ಯ ಮಾಡದೆ ಒಂದು ಸಮಗ್ರವಾದ ಬಜೆಟನ್ನು ಮಂಡನೆ ಮಾಡಿದ್ದಾರೆ. 4,48,04,000 ಕೋಟಿ ಬಜೆಟನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಏನು ರಿಕ್ರೂಟ್ಮೆಂಟಿನ ಬಗ್ಗೆ ಯುವಕರ ಆತಂಕ ಇತ್ತು, 56,000 ಹುದ್ದೆಗಳನ್ನು ಭರ್ತಿ ಮಾಡುವಂಥ ತೀರ್ಮಾನವನ್ನು ಕೂಡ ಅದರಲ್ಲಿ ಮಾಡಿದ್ದಾರೆ. ಮತ್ತು ರೈತ ಸಮುದಾಯಕ್ಕೆ ಸುಮಾರು 30,000 ಕೋಟಿ ರೂಪಾಯಿ ಸಾಲವನ್ನು ಕೊಡ್ತಕ್ಕಂಥ ಅತಿ ದೊಡ್ಡ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಅದೇ ಪ್ರಕಾರ ಏನು ಶಿಕ್ಷಣ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಮತ್ತು ಆರೋಗ್ಯ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ಗಳನ್ನು ನಿಂತು ಹೋಗಿತ್ತು, ಅವೆಲ್ಲವನ್ನು ಕೂಡ ಸುಮಾರು 15,000 ಹುದ್ದೆಗಳನ್ನು ಶಿಕ್ಷಣ ಇಲಾಖೆಯಲ್ಲಿ, 2,500 ಹುದ್ದೆಗಳನ್ನು ಆರೋಗ್ಯ ಇಲಾಖೆಯಲ್ಲಿ, 8,000 ಹುದ್ದೆಗಳನ್ನು ಪೊಲೀಸ್ ಇಲಾಖೆಯಲ್ಲಿ ತುಂಬುವಂಥ ತೀರ್ಮಾನವನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಬೆಂಗಳೂರಿಗೆ ಮೂಲಸೌಕರ್ಯಗಳ ದೃಷ್ಟಿಯಿಂದ ಏನು ನಮ್ಮ ಅಂಡರ್ಗ್ರೌಂಡ್ ಟನೆಲ್ ಮಾಡತಕ್ಕಂಥ 17,000 ಕೋಟಿ ರೂಪಾಯಿಗೆ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಹಿಂದೆ ಕೊಟ್ಟಿತ್ತು, ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಸೌತ್ ಕಾರಿಡಾರ್ಸನ್ನು ಮಾಡ್ತಕ್ಕಂಥ ಒಂದು ಅತಿ ದೊಡ್ಡ ತೀರ್ಮಾನ ಪ್ರಕಟಣೆಯಾಗಿದೆ, ಅದು ಅಂಡರ್ಗ್ರೌಂಡ್ನಲ್ಲಿ. ಇದು ಭಾಳ ನಮಗೇನು ಇರ್ತಕ್ಕಂಥ ಸಂಚಾರಿ ಸಮಸ್ಯೆ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರನ್ನ ಸಮಸ್ಯೆ ಇರ್ತಕ್ಕಂಥದ್ದು, ಅದು ಭಾಳ ಒಂದು ಒಳ್ಳೆಯ ಉತ್ತಮವಾದಂಥ ಯೋಜನೆ ಪ್ರಕಟಣೆಯನ್ನು ಮಾಡಿದ್ದಾರೆ. ಒಟ್ಟಾರೆ ಒಂದು ಕಾಂಪ್ರಹೆನ್ಸಿವ್ ಬಡ್ಜೆಟ್ ಅಂತ ಹೇಳ್ಬೋದು. ಅಂದರೆ ಎಲ್ಲ ಕ್ಷೇತ್ರಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ಬಡ್ಜೆಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಬೆಂಗಳೂರಿನಲ್ಲಿ ನಗರ ಪಾಲಿಕೆಗಳು ಅವರವರ ಆದಾಯದಲ್ಲೇ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಅಂತೇಳಿ ಹೇಳಿದ್ದಾರೆ. ಸರ್ಕಾರ ಸಹಕಾರ ಕೊಡಲ್ಲ, ಅನುದಾನ ಕೊಡಲ್ಲ. ಅಲ್ಲ, ಈಗಲೂ ಅದೇ ವ್ಯವಸ್ಥೆ ಇರ್ತಕ್ಕಂಥದ್ದು. ಈಗ ಅವರ ಸಂಪನ್ಮೂಲಗಳನ್ನು ಈಗ ಅವರು ಟ್ಯಾಕ್ಸಿನ ಮೂಲಕ ಅವರು ಸಂಗ್ರಹಣೆ ಮಾಡ್ತಾರೆ. ಅದರ ಜೊತೆಗೆ ಸಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರ ಒಂದು ಪ್ರತಿ ವರ್ಷ 10,000 20,000 ಕೋಟಿಯನ್ನು ಕೊಡ್ತೇವೆ. ಅದನ್ನೇ ಮುಂದುವರಿಸಿದ್ದಾರೆ ಅಷ್ಟೇ, ಬೇರೆ ಬೇರೆ ಏನು ಹೊಸ ಚಿಂತನೆ ಏನಿಲ್ಲ ಅದರಲ್ಲಿ. ಅಲ್ಲ, ಈಗಾಗಲೇ ನಾನು ಹಿಂದೆನೂ ಕೂಡ ಹೇಳಿದ್ದೆ, 16 ವರ್ಷದ ವಯೋಮಿತಿಯ ಒಳಗಡೆ ಇರ್ತಕ್ಕಂಥ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಅವರಿಗೆ ಈ ಮೊಬೈಲ್ ಫೋನನ್ನು ಬಳಸಬಾರ್ದು ಅಂತಕ್ಕಂಥ ತೀರ್ಮಾನ ಬೇರೆ ಬೇರೆ ದೇಶದಲ್ಲೆಲ್ಲ ಆಗಿದೆ, ಅನೇಕ ರಾಜ್ಯಗಳಲ್ಲೂ ಕೂಡ ಆಗಿದೆ. ನಮ್ಮ ರಾಜ್ಯದಲ್ಲಿ ಮಾಡಬೇಕು ಅಂಥೇಳಿ ನಾವೊಂದು ಚಿಂತನೆ ಮಾಡಿದ್ದು ಅಂಥೇಳಿ ಅದನ್ನು ಕೂಡ ಇವತ್ತು ಪ್ರಕಟಣೆ ಮಾಡಿದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಸರ್, ಸಾಮಾಜಿಕ ಜಾಲತಾಣಗಳ ನಿಷೇಧ ಅಂತ ಮೊಬೈಲ್ ಅಂತ ಹೇಳಿಲ್ಲ ಸರ್, ಸಾಮಾಜಿಕ ಜಾಲತಾಣ ಅಂತ ಹೇಳಿದ್ದಾರೆ. ಅದು ರಾಜ್ಯ ಸರ್ಕಾರದ ಅದು ನೋಡಿ, ಅದು ಇಂಟರ್ನೆಟ್ ನಾವು ಅದನ್ನು ಮಾಡ್ಕೊಳ್ಬೋದು. ಟೆಕ್ನಾಲಜಿ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡ್ಬೋದು, ಅದೇನು ತೊಂದರೆ ಆಗಲ್ಲ. ಬ್ಯಾನ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಅಲ್ಲ, ಇಮಿಡಿಯೇಟಾಗಿ ಮಾಡಿದ್ದಾರೆ, ಮುಂದಿನ ದಿನದಲ್ಲಿ ಮಾಡ್ಕೊಳ್ತೀವಿ, ಅದ್ರದ್ದೇನು ತೊಂದರೆ ಏನಿಲ್ಲ. ಅಲ್ಲ, ಇದು ಅಂಡರ್ಸ್ಟುಡ್ ಅಲ್ರಿ. 5 ಗ್ಯಾರಂಟಿಗಳನ್ನ ಮುಂದುವರಿಸ್ತೇವೆ ಅಂತಂದರೆ ಇಟ್ ಈಸ್ ಅಂಡರ್ಸ್ಟುಡ್. ಪ್ರತ್ಯೇಕವಾಗಿ ಏನು ಹೇಳಿಲ್ಲ. ಅದು ಅಂದರೆ ಅದು ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಯಾಕೆಂದರೆ ಮಹಿಳಾ ಇದು ಒಂದು ಗೊತ್ತಾಗಲಿ ಎಲ್ಲರಿಗೂ ಅಂತ, ಆದ್ಯತೆ ಇದೆ ಅಂತ ಗೊತ್ತಾಗಲಿ ಅಂತ. ಮೀಸಲೇ ಬಂದೇ ಬರಬೇಕಲ್ಲ. 5 ಗ್ಯಾರಂಟಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೆ ಕೊಡಲೇಬೇಕಲ್ಲ. ಒಟ್ಟಾರೆ
52,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಅಂದರೆ ಅದು ಯುವನಿಧಿನೂ ಸೇರುತ್ತೆ. ಸರ್ ಸಾಲದ ಬಜೆಟ್ ಪ್ರತಿಭಟನೆ ಮಾಡಿದ್ದಾರೆ ಬಿಜೆಪಿ ಒಂದು ಸಾಲದ ಬಜೆಟ್ ಅಂತ ಹೇಳಿ. ನೋಡಿ, ಕೇಂದ್ರ ಸರ್ಕಾರ 43,000 ಕೋಟಿ ಬಡ್ಜೆಟ್ನಲ್ಲಿ 16,000 ಕೋಟಿ ಸಾಲ ತೋರಿಸಿದ್ದಾರೆ. ಸಾಲ ತಗೊಳ್ಳೋದು ಇದು ಒಂದು ವ್ಯವಸ್ಥೆ, ಇಟ್ಸ್ ಎ ಸಿಸ್ಟಮ್. ಅದನ್ನು ವಾಪಸ್ ಕಟ್ತಕ್ಕಂಥದ್ದು. ಈಗ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ತೊಗೊಳ್ತೀವಿ, ಏನು ವರ್ಲ್ಡ್ ಬ್ಯಾಂಕ್ ಫ್ರೀಯಾಗಿ ಕೊಡ್ತಾರೆ? ವರ್ಲ್ಡ್ ಬ್ಯಾಂಕ್ನವರು ಸಾಲ ಕೊಡ್ತಾರೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು, IMFನವರು ಸಾಲ ಕೊಡೋದಿಲ್ಲ. ಎಲ್ಲ ದೇಶದಲ್ಲೂ ಇದು ದಿಸ್ ಈಸ್ ಎ ಸಿಸ್ಟಮ್ ಇನ್ ದಿ ಫೈನಾನ್ಷಿಯಲ್ ಇದರಲ್ಲಿ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಈಗ ನಾವು ಹಿಂದೆ ಅವರೇನು ಮಾಡಿದರು? ಭಾರತೀಯ ಜನತಾ ಪಾರ್ಟಿಯವರು ಆಡಳಿತದಿದ್ದಾಗ ₹1 ಸಾಲ ಮಾಡಲಿಲ್ವಾ? ಮಾತಾಡೋದಕ್ಕೆ ಎಲ್ಲರೂ ಮಾತಾಡ್ತಾರೆ, ಆದರೆ ಇದು ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು. ಅದನ್ನು ಲಿಮಿಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಫೈನಾನ್ಷಿಯಲ್ಲು ಡಿಸಿಪ್ಲಿನ್ನಲ್ಲಿ 3% ಒಳಗಡೆ ಇರಬೇಕು ಅಂತ ಹೇಳುವಾಗ ನಾವು 3% ಒಳಗಡೆ ಇದ್ದೇವೆ. 25% ಒಳಗಡೆ ನೀವು ಸಾಲಗಳು ಮತ್ತೊಂದು ಮಾಡಬಾರ್ದು ಅಂತಿದ್ದವಾಗ 25% ಒಳಗಡೆ ಇದ್ದೇವೆ. ಕೇಂದ್ರ ಸರ್ಕಾರನೇ ದಾಟಿ ಹೋಗಿಬಿಟ್ಟಿದ್ದಾರೆ. 3% ದಾಟಿದ್ದಾರೆ, 25% ದಾಟಿದ್ದಾರೆ. ವಿ ಆರ್ ವೆರಿ ವೆಲ್. ಐ ಮಸ್ಟ್ ಅಪ್ರಿಷಿಯೇಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಹಿ ಹ್ಯಾಸ್ ಮೈಂಟೈನ್ ದಿ ಫೈನಾನ್ಷಿಯಲ್ ಡಿಸಿಪ್ಲಿನ್. ಥ್ಯಾಂಕ್ ಯು.